ಸೇವಕನ ಮಾಡು ಸೇವಕನ ಮಾಡು ಮಾರುತೇ ಸೇವಕನ ಮಾಡು.
ಆಂಜನೇಯ ಸ್ವಾಮಿ ಪೂರ್ವಘೋಷಿತ ನಾಟಕ ಮಂಡಳಿ ಈ ಸಂಘದವರಾದ ನಾವು ಗುಬ್ಬಿ ಕಂಪನಿಯ ಹಿರಿಯ ಕಲಾವಿದರಾದ ಎಸ್.ಎಂ. ನಾಗರಾಚಾರ್, ಇವರ ಶಿಷ್ಯರಾದ ಹೇಮಂತ್ ದೇವರಾಜಾಚಾರ್, ಇವರ ನಿರ್ದೇಶನದಲ್ಲಿ ಸಂಪೂರ್ಣ ರಾಮಾಯಣ ಎಂಬ ಪೌರಾಣಿಕ ನಾಟಕವನ್ನು ನಾವು ಅಭಿನಯಿಸುತ್ತಿದ್ದೇವೆ. ನಾವು ಆಡುವ ಹಾಡಿನಲ್ಲಾಗಲಿ ಮಾತಿನಲ್ಲಾಗಲಿ ಏನಾದರೂ ತಪ್ಪು ತೊದಲು ನುಡಿಗಳು ಬಂದಲ್ಲಿ ಹಂಸ ಕ್ಷೀರ ನ್ಯಾಯದಂತೆ ನಮ್ಮೆಲ್ಲರನ್ನು ಆಡಿ ಅರಸಬೇಕೆಂದು ನಂಬಿ ಈ ನಾಟಕವನ್ನು ಪ್ರಾರಂಭಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.
ಮಂತ್ರಿವರೇ, ಸುಮಂತ್ರ ಮಂತ್ರಿವರೇ, ನಾನು 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಈ ಕೋಸಲ ಸಾಮ್ರಾಜ್ಯವನ್ನು ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ವಿಶ್ರಾಂತಿಯನ್ನು ಪಡೆಯಬೇಕೆಂದಿದ್ದೇನೆ. ಗುರುದೇವ, ಅದಕ್ಕೆ ನಿಮ್ಮ ಅಭಿಪ್ರಾಯ? ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲ, ದೇವತೆಗಳ ಸಂತೋಷದಲ್ಲಿರುವಾಗ ನನ್ನ ಅನಿಸಿಕೆಯೂ ಬೇಕೆ. ಬಹಳ ಸಂತೋಷ, ಬಹಳ ಸಂತೋಷ. ಧನ್ಯನಾದನು ಗುರುದೇವ, ಧನ್ಯನಾದನು. ಮಂತ್ರರೇ, ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಲೇ ಇಲ್ಲವಲ್ಲ? ಪೂಜ್ಯರಾದ ವಶಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನರು ಪರಿಜನರು ಎಲ್ಲರಿಗೂ ಆನಂದವಾಗಿರುವಾಗ ನನಗೂ ಸಹ ಸಂತೋಷವೇ. ಧನ್ಯನಾದನು ಮಂತ್ರರೇ, ಧನ್ಯನಾದನು. ಹಾಗಾದರೆ ನೀವು ಈಗಲೇ ಹೋಗಿ ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಆಗಬಹುದು ಪ್ರಭು. ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ಗುರುತಿಸಿ ಹೇಳಿ. ಹಾಗೆ ನಾಳೆ ಪಂಚಮಿಯ ಗುರುವಾರ ಅಭಿವೃದ್ಧಿ ಮುಹೂರ್ತದಲ್ಲಿ
ನನಗೆ ಬಹಳ ಪ್ರಶಸ್ತವಾಗಿದೆ. ಕೃತಾರ್ಥರಾಜನು ಗುರುದೇವ, ಕೃತಾರ್ಥನಾದೆನು. ನನ್ನನ್ನು ಇಷ್ಟೊಂದು ಪೂರ್ತಿಯಾಗಿ ಕರೆಸಿದ ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರಣವು ಅತಿ ಮಹತ್ತರವಾದುದು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಿ ವಿಶ್ರಾಂತಿಯನ್ನು ಪಡೆಯಬೇಕಿದ್ದೇನೆ. ಜನಕ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿರುವ ಸಮಯದಲ್ಲಿ ಅಭಿಷೇಕದಂತಹ ಮಹಾನ್ ಕಾರ್ಯಕ್ಕೆ ಅವಸರವೇನು ತಂದೆ? ರಾಮಚಂದ್ರ, ಗುರುಗಳಾದ ವಸಿಷ್ಠ ಮಹಾಮುನಿಗಳು ಸೂಚಿಸಿರುವ ಲಗ್ನವು ಅತಿ ತ್ವರಿತವಾದ್ದರಿಂದ ಈ ರೀತಿ ಮಾಡಬೇಕಾಯಿತೆಲ್ಲ. ಭರತ ಶತ್ರುಘ್ನರನ್ನು ಬಿಟ್ಟು ಮಾಡಬೇಕೆಂದಿಲ್ಲ. ಅವರಿಗೂ ಹೇಳಿದ್ದೇನೆ, ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ವಿಷಯವು ಕಾರ್ಯಕ್ಕೆ ವಿಳಂಬವೇ ವಿಷವಾಗುವುದು. ಚಿಂತಿಸಬೇಡ. ಗುರುಗಳ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು. ಜನಕ, ನಿಮ್ಮ ಆಜ್ಞೆಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ಹಾಗೆ ಆಗುತ್ತೆ. ನಿನಗೆ ಮಂಗಳವಾಗಲಿ. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ನೀನು ಮಂಗಳ ಸ್ನಾನ ಮಾಡಿ ಶುಚಿಪೂರ್ತನಾಗಿರು. ಕಾಲವರಿತು ಬಂದು ರಕ್ಷಾಬಂಧನವನ್ನು ಕಟ್ಟಬೇಕು. ಧನ್ಯನಾದನು ಗುರುದೇವ, ಧನ್ಯನಾದನು. ಮಾನನ ಸಂಗಡ ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯವನ್ನೆಲ್ಲ ನಾಡಿನೆಲ್ಲಡೆ ಸಾರಿಬಿಡಿ. ಸಂಭ್ರಮವೋ
ಹೇಗಿದೆ? ಈ ದಿನ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರೂ ಆನಂದದ ಸಡಗರ ಸಂಭ್ರಮ. ರಾಜ ಬೀದಿಗಳಲ್ಲಿ ತಲೆಯ ತೋರಣಗಳು ಅಲಂಕೃತವಾಗಿ ನಡೆಯುತ್ತಿರುವುದು. ಸುಮಂಗಲಿಯರು ಸುಹಾಸಿನಿಯರು ರಂಗುಮಲ್ಲಿನಟ್ಟು ನಲಿದಾಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳಿಗೂ ಕಾರಣವೇ ತೋರುತ್ತಿಲ್ಲವಲ್ಲ? ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡಲೆಂದು ಕೈಕೆ ನನ್ನನ್ನು ಕೂಡ ಹೇಳಿದರೆ ಕೂಡದು ಕೂಡದು ಈ ಕಾರ್ಯ ನಡೆಯಲೇ ಕೂಡದು. ಕಾರಣ ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಗೂಡು ಬೆನ್ನು ನೋಡಿ ಅಪಹಾಸ್ಯ ಮಾಡಿದನಲ್ಲದೆ ಈಗ ಈಗ ಆ ಸೇರನ್ನು ನಾನು ತೀರಿಸಿಕೊಳ್ಳುವೆ. ರಾಮನಿಗೆ ರಾಜ್ಯವೇ, ರಾಮನಿಗೆ ಪಟ್ಟವೇ? ಹೇ ರಾಮ, ನಿನಗೆ ಪಟ್ಟ ಕಟ್ಟಿಸುವೇನೇನೋ? ಅರಣ್ಯಕ್ಕೆ ಕಳಿಸುತ್ತೇನೆ. ರಾಮನಿಗೆ ರಾಜ್ಯವನ್ನು ಕನಸಿನಲ್ಲಿ ಕಾಣಬೇಕು, ನಿನ್ನ ಪಟ್ಟಾಭಿಷೇಕವನ್ನು. ಮುಯಿಗೆ ಮುಯಿಗೆ
ವಾರ್ತೆಯನ್ನು ತಂದಂತಿರುವುದು ಅದೇನೆಂದು ಹೇಳಬಾರದೇನೆ? ನಿಜವಾಗಿ ನಿನಗೆ ಆ ವಿಚಾರವು ತಿಳಿಯಲ್ವಾ? ತಿಳಿದಿದ್ದರೆ ಹೇಳು ಎಂದು ನಿನ್ನನ್ನೇಕೆ ಕೇಳುತ್ತಿದ್ದೆ? ರಾಮನಿಗೆ ಪಟ್ಟಾಭಿಷೇಕವಾಗುವ ವಿಚಾರ, ಈ ವಿಚಾರವನ್ನು ನಿನಗೆ ತಿಳಿಯಲ್ವಾ? ಏನು ಹೇಳಿದೆ ಮಂತ್ರಾ? ಸಂತೋಷವಾದ ಸಮಾಚಾರವನ್ನು ಕೇಳಿ ಈ ಸಮಾಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ಹಾರವನ್ನು ಲೋಕದಲ್ಲಿ ಇಂತಹ ಇರುವರೆ ಸ್ವಲ್ಪದ ಕಡೆಯ ನೆರಳಲ್ಲಿ ವಾಸಿಸುವ ಕಪ್ಪೆಯ ಹಾಗೆ ತನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸದೆ ದೇವಿ ಇಷ್ಟೊಂದು ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ನಾನು ಬಹಳ ವಿನಯಿಸುತ್ತೇನೆಂದು ತಿಳಿದಿದ್ದೆ. ಆದರೆ ಈಗ ನೋಡಿದರೆ ಏನೆಲ್ಲೋ ತೋರದವಳ ಹಾಗೆ ಕಾಣುತ್ತಿದೆ. ಮುಂದೊಂದು ಹಾನಿಯನ್ನು ಚೆನ್ನಾಗಿ ಅನುಭವಿಸುತ್ತಾರೆ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ನಾಡಿಗೆ ನಾಡೆ ಸಂತೋಷ ಪಡುತ್ತಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದಿದೆ. ಇದೇನೆ ನಿನ್ನ ಮರಣ ನಿನ್ನ ಮಾತುಗಳು? ಆ ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾಗುವ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ಹೇಳಿದೆ. ಒಂದು ವೇಳೆ ನಿನ್ನ ಮಗನಾದ ಭರತನಿಗೆ ನಾವು ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರು ಬೀಳದಂತಾಗುತ್ತಿತ್ತು. ಯೋಚಿಸಿರುವುದು. ಕೌಸಲ್ಯ ಭಾಗ್ಯ ಬೇರೆ, ನನ್ನ ಭಾಗ್ಯ ಬೇರೆ. ನನಗೆ ರಾವಣ ಬೇರೆಯಲ್ಲ, ಭರತನ ಬೇರೆಯಲ್ಲ. ಅವರೆಲ್ಲ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿಯಾದ ಕೌಸಲ್ಯಗಿದ್ದನು ನನ್ನಲ್ಲಿ ಅತಿಶಯವಾದ ಪ್ರೀತಿ ನೀಡುವೆನು. ತಿಳಿಯುತ್ತೇನು? ಅಯ್ಯೋ ಮಗಳೇ, ಅದಕ್ಕೆ ನಿನಗೆ ಹುಚ್ಚನೆಂದು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದ ನನ್ನ ಮರಳು ತನಕ್ಕೆ ನಾನೇನೆಂದು ಹೇಳಿದೆ. ಈ ವಿಚಾರವನ್ನು ಮಹಾರಾಜನು ನಿನಗೆ ತಿಳಿಸಿರಲಿಲ್ಲವೇ? ಇಲ್ಲವಲ್ಲ, ನನ್ನ ಕಾಂತನು ಈ ವಿಷಯವನ್ನು ನನಗೆ ಅದು ಅಲ್ಲದೆ ಭರತ ಶತ್ರುಘ್ನನು ಪಟ್ಟಣದ ಇಲ್ಲದಿರುವ ಸಮಯದಲ್ಲಿ ಈ ಪಟ್ಟಾಭಿಷೇಕದ ಸಮಾಚಾರವಾದರೂ ಏಕೆ ಯೋಚಿಸಿದರು. ಅದು ನಿಜ. ಹಾಗಾದರೆ ನನ್ನ ಪ್ರಾಣಕಾಂತನು ನನಗೆ ಮಂತ್ರ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆಯಾದರೆ ಏನೇ? ತೊಂದರೆ ಏನೆಂದು ಕೇಳುವೆ ಅಲ್ಲ ಕೈಕ. ರಾಮನಿಗೆ ಏನಾದರೂ ಪಟ್ಟಾಭಿಷೇಕವಾದರೆ ಭರತನು ಅವನಿಗೆ ಸೇವಕನಾಗಿರಬೇಕು, ಕೌಶಲ್ಯಗೆ ದಾಸಿಯಾಗಿರಬೇಕು. ಏನು? ನಾನು ಆ ಕೌಸಲ್ಯ ದಾಸಿಯಾಗಬೇಕು? ದಾಸಾನು ದಾಸಿಯಾಗಬೇಕಾಗುತ್ತಮ್ಮ. ದಾಸಾನು
ಹಾಗಾದರೆ ನಿನ್ನ ಕಾಂತರು ನಿನಗೆ ಮೋಸಗೈದರೆ ಯಾರನ್ನು ನಂಬಲಿ, ಯಾರನ್ನು ಬಿಡಲಿ? ನನಗೆ ದಿಕ್ಕೇ ತೋರದಂತಾಗಿದೆ. ಮತ್ತೆ ಈಗ ನಾನೇನು ಮಾಡಲಿ? ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದಾರಲ್ಲವೇ? ಹೌದು, ಆ ವರಗಳನ್ನು ಸಮಯ ಬಂದಾಗ ಕೇಳಿಕೊಳ್ಳುವುದಾಗಿ ನಾನೇ ತಿಳಿಸಿರುವೆನಲ್ಲ. ಆ ವರಗಳನ್ನು ಈಗ ಕೇಳಿಕೋ. ವರಗಳನ್ನು ಕೇಳಿಕೊಳ್ಳಬೇಕು. ಏನೆಂದು ಕೇಳಿಕೊಳ್ಳಲಿ? ಕೇಳಿಕೊಳ್ಳುವ ವಿಧಾನವೇ ನನಗೆ ತಿಳಿಯದಲ್ಲ. ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಮಂಥರ ಏನು ಹೇಳಿದೆ? ಭಲೆ ಭಲೆ ಬಂತಾರೆ. ಅಬ್ಬ, ಎಂಥ ಚಿಂತನೆಯ ನೀನು! ಅಪಾಯಕ್ಕೆ ತಕ್ಕ ಉಪಾಯ. ಮೆಚ್ಚಿದನು ನಿನ್ನ ಜಾಣ್ಮೆಯನ್ನು. ಅದು ಸರಿ, ಈ 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? 2ನೇ ವರಕ್ಕೆ ರಾಮನು ರಾಜಗುಡಿಯಲ್ಲಿದ್ದು ಛಟಾಬಲ್ಕಳ ಧಾರಿಯಾಗಿ ಪರಿಪ್ರವೇಶ ಮಾಡದೆ ಹುಲಿವೃತ್ತಿಯಿಂದ 14 ವರ್ಷ ಅರಣ್ಯವಾಸಿಗೆ ಹೋಗಬೇಕು. ಸಾಕು ಮಂಥರ, ಸಾಕು. ಅಬ್ಬ, ಕೇಳಲು ಎಷ್ಟೊಂದು ಕಠೋರವಾಗುವುದು. ಏನು ಹೇಳಿದೆ? ನನ್ನ ಮುತ್ತುತ್ತದೆ, ನನ್ನ ಆಶಾ ಜ್ಯೋತಿ. ಚಿಕ್ಕಂದಿನಲ್ಲಿ ನಾನನಿಗೆ ಪಾಲನೆಯನ್ನು ಮಾಡಿ ಆಟವಾಡಿಸಿ ಅಳಬೇಡ ಕಂದ, ಅಳಬೇಡ. ಅದು ನೋಡಿ ಚಂದ ಮಾಮ ನಿನ್ನನ್ನೇ ನೋಡಿ ನಗುತ್ತಿರುವುದು. ಒಂದೇ ಒಂದು ತುತ್ತು ಅನ್ನವನ್ನು ತಿನ್ನು ಕಂದ. ಎಂದು ತುತ್ತಲಿಟ್ಟು ಬಾಚಿ ತಪ್ಪಿ ಮುತ್ತಲಿಟ್ಟು ಪ್ರೀತಿ ಮಮತೆಗಳನ್ನು ಧಾರೆ ಎರೆದು ಅಕ್ಕರೆಯಿಂದ ಸಾಕಿ ಸರಿದ ಕುಮಾರನನ್ನು ನಿಷ್ಕರಣೆಯಿಂದ ಕಠೋರ ಹೃದಯರಾಗಿ ಕಾಡಿಗೆ ಕಳಿಸಬೇಕು. ಅಷ್ಟೇ. ಏನೋ ಚಿಕ್ಕಂದಿನಿಂದಲೂ ನನ್ನನ್ನು ಸಾಕಿ ಸಲಹಿದಳೆಂದು ಸಲಿಗೆಯನ್ನು ಕೊಟ್ಟರೆ ಇಂತಹ ದುರ್ಬುದ್ಧಿಯನ್ನು ಹೇಳಿಕೊಡುತ್ತಿದ್ದೀಯ. ಮತ್ತಾರಾದರೂ ಇಂಥ ಮಾತುಕತೆ ನಿನ್ನ ಮುಖ ನೋಡುವ ಪಾಪಕ ತೊಲಗು. ನನ್ನದು ದುರ್ಬುದ್ಧಿ ಅಲ್ಲ, ನಿನ್ನನ್ನು ಚಿಕ್ಕಂದಿನಿಂದಲೂ ಸಾಕಿ ಸಲಹಿದ ಅಭಿಮಾನದಿಂದ ಏನೆಂದು ಹೇಳುತ್ತಿದ್ದೇವೆ. ಭರತನು ನೀನು ಸೇವಕರಾಗಿರುವುದನ್ನು ಈ ಹಾಲು ಕಣ್ಣುಗಳಿಂದ ನಾನು ನೋಡಲಾರೆ. ನನ್ನನ್ನು ನಿನ್ನ ತಂದೆ ಕೊಠಡಿಗೆ ಕಳಿಸಿಬಿಡು, ನಾನು ಹೊರಟು ಬಿಡುತ್ತೇನೆ. ಮಂತ್ರ ನಿನ್ನ ಮಾತಿನಲ್ಲಿಯೂ ಸತ್ಯಾಂಶವಿರುವುದು. ಸವತಿ ಮಾತ್ಸರೆ ಎಂಬುದು ಪ್ರಪಂಚದಲ್ಲಿ ಬಹಳ ಅನರ್ಥಕರ. ನನ್ನ ಪ್ರಾಣಕಾಂತರೇ, ನನ್ನ ಹಾಗೂ ನನ್ನ ಮಗನ ಭವಿಷ್ಯ ಯೋಚಿಸಲಿ. ಸದಾ ಕೌಸಲ್ಯ ದಾಸನಾಗಿರುವಾಗ ನಾನೇಕೆ ಯೋಚಿಸಲಿ ರಾಮನ ಬಗ್ಗೆ? ನನಗೆ ನನ್ನ ಮಗ ಭರತನೇ ಮುಖ್ಯ, ಅವನ ಅಭಿವೃದ್ಧಿಯೇ ಮುಖ್ಯ. ಮಂತರ ಕೋಪಿಸಿಕೊಳ್ಳಬೇಡವೇ. ರಾಮನ ಮೇಲಿನ ಅತಿಯಾದ ಪ್ರೀತಿ ನನ್ನನ್ನು ಮೂಢನನ್ನಾಗಿ ಮಾಡಿಸಿ ನೀನು ಹೇಳಿದಂತೆ ಕೇಳುತ್ತೇನೆ. ಈಗ ನಾನೇನು ಮಾಡಲು? ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಹಿಳಾಮರ ಧಾರಣೆಯಾಗಿ ಕ್ರೋಧಾಕಾರದಿಂದ ದುಃಖಿಸುತ್ತ ಆಭರಣಗಳನ್ನು ನೆನೆದ ಮೇಲೆ ಚಲ್ಲಾಪಿಲ್ಲಿಯಾಗಿ ಹಾಗೆ ಮನೆಗೆ ಮಹಾರಾಜರು ರಾಯಪುರ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದನ್ನು ಅರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರುವರು. ಎಚ್ಚರವಿರಲಿ, ರಾಮನ ಮೇಲೆ ಆನೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೇನೆ. ನಂತರಗಳನ್ನು ಕೇಳಿಕೊಳ್ಳಬೇಕು. ರಾಮನನ್ನು ತೊಲಗಿಸು. ಭರತನಿಗೆ ಪಟ್ಟಾಭಿಷೇಕವನ್ನು ಸರಿ, ಪಾಪ ರಾಮನನ್ನೇಕೆ ಕಾಡಿಗೆ ಕಳಿಸಬೇಕು? ರಾಮನು ರಾಜ್ಯದಲ್ಲಿದ್ದರೆ ಪ್ರಜೆಗಳು ಭರತನ ಅಧೀನದಲ್ಲಿರುವುದು ಕಷ್ಟ ಸಾಧ್ಯ. ಅದನ್ನು ಹೇಗಾದರೂ ಮಾಡಿ ರಾಮನನ್ನು ಕಾಡಿಗೆ ಕಳಿಸಲೇಬೇಕು. ಹಾಗೆ ನಿನ್ನ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ಭರತನಿಗೆ ನಾನೆಲ್ಲ ತಾಯಿ, ನೀನು ತಾಯಿ. ಅವನ ಏಳಿಗೆಗಾಗಿ ಇಷ್ಟೊಂದು ಕಷ್ಟಪಡುತ್ತಿರಲಿ. ಊರಿನಲ್ಲಿ ನೀನಂತವಳ ಬೆಳೆದರೆ ಊರು ಉದ್ಧಾರವಾಗುವುದು. ಹೋಗು, ನನ್ನ ದಾಸಿಯರಿಂದ ಸೇವೆಯನ್ನು ಸ್ವೀಕರಿಸು. ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದು ಇಲ್ಲವೋ ನನಗರಿಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ಇಂದು ಹೋದ ಹಾಗೆ ಮಹಾರಾಜರು ಈ ಮಾರ್ಗದಲ್ಲಿ ಬರುತ್ತಿರುವರು. ನಾನು ಈ
ಮರೆತು ಎಂಥ ಮೋಸ, ಎಂಥ ವಂಚನೆ. ನನ್ನನ್ನೇ ವಂಚಿಸುತ್ತಿರುವವರೆಲ್ಲ ಬರಲಿ ಆ ವೃದ್ಧದವರ ತಕ್ಕ ಪಾಠವನ್ನು ಕಲಿಸುತ್ತೇನೆ. ರಾಜಾದಿರಾಜ ನಿನಗೆ ಕುಲ ಚಕ್ರವರ್ತಿ ಸೂರ್ಯವಂಶಾಧೀಶ್ವರ ಕಾಂತಪುರವನ್ನು ಪ್ರವೇಶಿಸಲು ಯಾವುದೋ ಒಂದು ಸೂರ್ಯಗೃಹದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆಧರಿಸಿದ್ದ ನನ್ನ ಕೈಕ ಕಾಣುತ್ತಿಲ್ಲವಲ್ಲ. ಕೈಕ ಕೈಕ ದೇವಿ, ಕೈಕಾದೇವಿ, ಕೈಕೆಯು ಮಲಗಿರುವುದು. ಆಭರಣಗಳು ಚೆಲ್ಲಾಡಿವೆ. ಮುಖವು ಬಾಡಿರುವುದು. ಕಾರಣವೇನಿರಬಹುದು? ಕೈಕ, ಇದೇನಿದು ದೇವಿ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು ದೇವಿ? ನನ್ನಿಂದೇನಾದರೂ ಅಪಚಾರವಾಯಿತೆ? ಅಥವಾ ನಿನ್ನ ದಾಸದಾಸಿಯನ್ನೇನಾದರೂ ವ್ಯತ್ಯಾಸವಾಯಿತೆ? ಮಾತನಾಡು ದೇವಿ, ಮಾತನಾಡುವುದಿಲ್ಲವೇ? ನನ್ನ ಮೇಲೂ ಕೋಪವೇ? ಓಹೋ, ಮಹಾರಾಜರ ಆಗಮನ ಮಹಾರಾಣಿಯರ ಅಂತಃಪುರಕ್ಕಲ್ಲದೆ ನನ್ನಂತ ದಾಸಿಯ ಬೆಳೆದಲ್ಲವಲ್ಲ. ಇದೇನು ಕೈಕ ಈ ರೀತಿ ಮಾತನಾಡುತ್ತಿರುವೆ? ನಿನ್ನ ಮೇಲೆ ಮತ್ತು ನನ್ನ ಶ್ರೀರಾಮಚಂದ್ರನ ಮೇಲೆಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ಅಂದರೆ ಭರತನಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದಾಯಿತು? ಅಯ್ಯೋ ಮರುಳೇ, ಭರತನು ಬೇರೆ, ರಾಮನು ಬೇರೆ. ನನ್ನ 4 ಜನ ಮಕ್ಕಳ ಮೇಲೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು ಕೈಕ. ಹೌದು ಸ್ವಾಮಿ, ಹೌದು. ನಾನು ಅದನ್ನು ಚೆನ್ನಾಗಿ ಬಲ್ಲೆನು. ನನ್ನ ಮಕ್ಕಳನ್ನು ನನ್ನ ತವರು ಮನೆಗೆ ಕಳಿಸಿ ಅವರಿಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಒಳಗಿಂದೊಳಗೆ ಪಟ್ಟಾಭಿಷೇಕವನ್ನು ಏರ್ಪಡಿಸಿರುವ ಈ ನಿಮ್ಮ ಕುತಂತ್ರ ಬುದ್ಧಿ ನೋಡಿದ್ರೆ ಅರ್ಥವಾಗುವುದಿಲ್ಲವೇ? ಅಯ್ಯೋ ಕೈಕ, ಗುರುಗಳಾದ ವಸಿಷ್ಠ ಮಹಾಮುನಿಗಳು ಸೂಚಿಸಿರುವ ಲಗ್ನವು ಅತಿ ತ್ವರಿತವಾದ್ದರಿಂದ
ಮಾಡಬೇಕಾಯಿತೇ ವಿನಃ ಭಾರತ ಶತ್ರುಗಳನ್ನು ಬಿಟ್ಟು ಮಾಡಬೇಕೇನೆ. ಅವರಿಗೂ ಹೇಳಿ ಕಳಿಸಿದ್ದೇನೆ, ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ಇಷ್ಟಕ್ಕೆ ಕೋಪವೇ? ಬಾ ಕೈಕ, ಬಾ ಬಾ ಕೈಕ, ಬಾ ಕೈಕ, ಬಾ ಕೈಕ, ಕುಳಿತುಕೋ ಕೈಕ. ಕೈಕ, ಇಂಥ ಆನಂದ ಸಮಯದಲ್ಲಿ ನಿನಗೇನು ಬರಬೇಕೋ ಕೇಳಿಕೋ, ನಾನು ನಡೆಸಿಕೊಡುತ್ತೇನೆ. ನಾನೇನೇ ಕೇಳಿದರೂ ನೆರವೇರಿಸಿಕೊಡುವಿರಾ ಸ್ವಾಮಿ? ಓಹೋ, ಸಂತೋಷವಾಗಿ ನಡೆಸಿಕೊಡುತ್ತೇನೆ. ಸತ್ಯವಾಗಿ ನೆರವೇರಿಸುವಿರಾ? ಸತ್ಯವಾಗಿಯೂ ನಡೆಸಿಕೊಡುತ್ತೇನೆ. ಆ ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ, ನೆನಪಿರುವುದೇ? ನೆನಪಿರುವುದು ಕೈಕ. ಆ ವರಗಳನ್ನು ಇದುವರೆಗೂ ನೆರವೇರಿಸಿಕೊಟ್ಟಿಲ್ಲವಲ್ಲ? ನಡೆಸಿಕೊಡುತ್ತೇನೆ, ಕೇಳಿಕೋ ಕೈಕ. ಸತ್ಯವಾಗಿ ನೆರವೇರಿಸುವಿರಾ? ಸತ್ಯವಾಗಿ ನೆರವೇರಿಸಿಕೊಡುತ್ತೇನೆ. ಪ್ರಾಣೇಶ್ವರ, ನಿಮಗೆ ಅತಿಯಾದ ಪ್ರೀತಿ ಯಾರಲ್ಲಿರುವುದು? ಯಾರ ಮೇಲೆ ಕೈಕ? ನಿನ್ನ ಮೇಲಲ್ಲವೇ? ಆಹಾ, ನಿಜವೇ? ಮತ್ತಾರಲಿ ಇಲ್ಲವೇ? ನಿನ್ನ ಮೇಲೆ ನನಗೆ ಯಾವಾಗ ಪ್ರೀತಿ ಇರುವುದು? ಯೋಚಿಸಿ ಸ್ವಾಮಿ, ನನ್ನ ವಿನಃ ಮತ್ತಾರಲಿ ಇಲ್ಲವೇ? ಇರುವುದು ಕೈಕ, ಇರುವುದು. ಯಾರಲ್ಲಿ? ನನ್ನ ಮಗನಾದ ಶ್ರೀರಾಮಚಂದ್ರನ ಮೇಲೆ ಇಲ್ಲದ ಅಧಿಕವಾದ ಪ್ರೀತಿ ಇರುವುದು. ಈಗಲೇ 2 ಮಾತುಗಳನ್ನು ಆಡುತ್ತಿರುವ ನಿಮ್ಮ ಮಾತುಗಳನ್ನು ನಾನು ನಂಬುವುದಾದ್ರೆ ಹೇಗೋ? ಅಯ್ಯೋ ಹುಚ್ಚಿ ಹುಚ್ಚಿ, ಹೌದು. ರಾಮನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಇಷ್ಟಕ್ಕೆ ಕೋಪವೇ? ಹಾಗಾದರೆ ನಿಮ್ಮ ಪ್ರೀತಿಯ ಪುತ್ರನಾದ ಶ್ರೀರಾಮನ ಆಣೆಯಾಗೂ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆ ಎನ್ನುವ ವಚನವನ್ನು ಕೊಡಿ. ಕೈಕ, ಶಾಪತ್ತನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಆಣೆ ಪ್ರಮಾಣಗಳು ಏಕೆ ದೇವಿ? ನೀನು ಹೇಳುವ ಕಾರ್ಯವು ಎಷ್ಟೇ ಕಠಿಣವಾಗಿದ್ದರೂ ಸರಿ, ನಾನು ನಡೆಸಿಕೊಡುತ್ತೇನೆ. ಸಾಧ್ಯವಿಲ್ಲ ಸ್ವಾಮಿ. ಶ್ರೀರಾಮನ ಆಣೆಯಾಗೂ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆ ಎಂದರೆ ಕೇಳಿಕೊಡುತ್ತೇನೆ, ಇಲ್ಲವಾದ್ರೆ ಬಿಡಿ. ನೀನು ನನ್ನ ಮಾತಿಗೆ ಎಂದೂ ವಿರೋಧವನ್ನು ಆಚರಿಸಿದೆ. ನನ್ನ ಕೈಕ ಇವಳ ರೀತಿಯೇ ಬೇರೆ ಆಗಿರುವುದಲ್ಲ. ಕಾರಣ ಏನಿರಬಹುದು? ಇರಲಿ, ಏನು ತಾನೇ ಕೇಳಿಕೊಂಡಾಳು. ಕೈಕ, ನನ್ನಾಣೆ, ನನ್ನ ಶ್ರೀರಾಮಚಂದ್ರನ ಮೇಲಾಣೆ, ನೀನು ಕೇಳುವ ಕಾರ್ಯವು ಎಷ್ಟೇ ಕಠಿಣವಾಗಿದ್ದರೂ ಸರಿ, ನಾನು ನಡೆಸಿಕೊಡುತ್ತೇನೆ. ಸ್ವಾಮಿ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಸಂತೋಷವಾಯಿತೆ? ಹಾಗಾದರೆ ಕೇಳಿಕೋ ಕೈಕ. ಹೇಳಲೇ? ಕೇಳಿಕೋ, ಹೇಳಲೇ? ಕೇಳಿಕೋ ಕೈಕ. ಸ್ವಾಮಿ, ನನ್ನ 1ನೇ ವರಕ್ಕೆ, ನಿನ್ನ 1ನೇ ವರಕ್ಕೆ ಈಗ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಏನು? ನಿನ್ನ 1ನೇ ವರಕ್ಕೆ ಈಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆ? ಹೌದು. ಹಾಗಾದರೆ ನಿನ್ನ 2ನೇ ವರ? ಇನ್ನು ನನ್ನ 2ನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರಮುಡಿಯರುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವರು? ಕೈಕೆಯ? ಸಂದೇಹವೇ? ಈ ದಶರಥನ ಧರ್ಮ ಪತ್ನಿಯ? ಅನುಮಾನವೇ? ಅಲ್ಲ, ಅವಳಂತೆ ವೇಷ ಬಂದಿರುವಂತ ಯಾವುದೋ ಒಂದು ಭೂತವೆಂದು ರಾಮನನ್ನು ಅಷ್ಟೊಂದು ಪ್ರೀತಿಸುತ್ತ ನನ್ನ ಕೈಕ ಅವನಿಗೆ ವನವಾಸವನ್ನು ಯಾಚಿಸುವಳೆಂದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ಪದಗಳನ್ನು ಬದಲಿಸುತ್ತೇ ಸರಿ. ಕೈಕ ಚಿತ್ತಭ್ರಮಣೆಯಿಂದ
ಚಲಪಲಟನವಾಗಿ ಮನಸ್ಸಿಗೆ ಕೆಟ್ಟು ಈ ರೀತಿ ಮಾತನಾಡುತ್ತಿರುವೆ. ಬಾ ಕೈಕ, ಈ ಪಾರ್ಶ್ವದಲ್ಲಿ ನಿಂತು ಹೇಳು ಕೈಕ. ಪ್ರಾಣೇಶ್ವರ, ಈಗಲೇ ಹೇಳೋರು ಕೇಳಿ. ನನಗೆ ಚಿತ್ತ ಭ್ರಮಣೆ ಇಲ್ಲ, ಚಿತ್ತ ವಿಕಾರವೂ ಇಲ್ಲ. ಮನಸ್ಸಲ್ಲಿ ನಿಮ್ಮ ಸತ್ಯ ಸಂಗತಿಯನ್ನೇ ಹೇಳುತ್ತಿರುವೆನು. ನಿಂತರು ಸರಿ, ಕುಂತರು ಸರಿ. ಯಾವ ಪುರವಾದರೇನು, ಯಾವ ಸ್ಥಳವಾದರೇನು, ವರದನಿಗೆ ಪಟ್ಟಾಭಿಷೇಕವಾಗಲೇಬೇಕು, ರಾಮನ ವನವಾಸಕ್ಕೆ ಹೋಗಲೇಬೇಕು. ರಾಮನನ್ನು ವನವಾಸಕ್ಕೆ ಹೋಗೆಂದು ಮಾತ್ರ ಹೇಳಬೇಡ. ಓ ಮನ ಹೃದಯದ ರಾಮನಿಗೆ ಈ ವಿಷಯವು ತಿಳಿದರೆ ಹಬ್ಬ ಹಬ್ಬ ಎಷ್ಟೊಂದು ನೊಂದುಕೊಳ್ಳಲಿ ಬಿಡಿ. ಈ ಅಯೋಧ್ಯೆ ಜನರು ಪರಿಪರಿಯಾಗಿ ಆಡಿಕೊಳ್ಳಲಿ. ಕೈಕ ಕೈಕ, ರಾಮನ ಮೇಲೆ ಇಷ್ಟೊಂದು ಆಟ ಛಲ. ರಾಮನ
ನಿನ್ನ ಕೋರಿಕೆಯಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡಿಸುತ್ತೇನೆ. ನನ್ನ ಮುದ್ದು ರಾಮನ ವನವಾಸವನ್ನು ತಪ್ಪಿಸಿದೇವಿ, ತಪ್ಪಿಸು. ಪ್ರಾಣೇಶ್ವರ, ಈಗ ತಾನೇ ಎಂತ ಕಷ್ಟ ಸಾಧ್ಯವಾದ ಕೆಲಸವಾದ್ರೂ ಸರಿ ಸಾಧಿಸಿ ತೀರುತ್ತೇನೆಂದು ವಚನವನ್ನು ಕೊಟ್ಟು ಈಗ ಒಂದನ್ನು ನೆರವೇರಿಸಿದೆ, ಮತ್ತೊಂದು ಇಲ್ಲವನ್ನು ಹೇಳಲು ನಿಮಗೆ ನಾಚಿಕೆ ಆಗುತ್ತದೆ. ಈಗಲೇನಾಗಿ ಆಡಿದ ಮಾತಿಗೆ ತಪ್ಪಿದ್ದರಿಂದ ಹೇಳಿಬಿಡಿ, ಎಲ್ಲಿಯಾದ್ರೂ ಹೋಗಿ ವಿಷಪಾನ ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇವೆ. ಕೈಕ, ನೀನು ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವು ದೇವಿ? ಏನಾದವೆ ಎಲ್ಲವೂ ನಿಮ್ಮ ಕಪಟ ನಾಟಕದಲ್ಲಿ ಮಾಯ ಮಾಡಿ. ನನ್ನದು ಕಪಟ ನಾಟಕ. ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ತಕ್ಕ ಪ್ರಾಯಶ್ಚಿತ್ತವಾಯಿತು. ನೀನು ನಾರಿ ಅಲ್ಲ. ನನ್ನ ರಘುವಂಶವನ್ನೇ ನುಂಗಲು ಬಂದಿರುವ ಮಹಾಮಾರಿ. ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಹೊರಟು ಹೋಗು. ಮಹಾರಾಜರಿಗೆ ಜಯವಾಗಲಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧವಾಗಿರುವುದು. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ತಮ್ಮ ಆಗಮನವನ್ನೇ ನಿರಸಿಸುತ್ತಿರುವರು. ಮಹಾರಾಜರು ಸಹ ಪಾಪ ಅದೇ ಯೋಚನೆಯಲ್ಲಿರುವರು. ನೀನು ಹೋಗಿ ರಾಮಚಂದ್ರನನ್ನು ಕರೆದುಕೊಂಡು ಬಾ. ಆಗಬಹುದು ತಾಯಿ. ಬೇಡ ಕೈಕ, ಬೇಡ. ರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ. ಇದೋ ನಿನಗೆ ಕರ ಮುಗಿದು ಬೇಡಿಕೊಳ್ಳಲು. ಪ್ರಾಣೇಶ್ವರ, ನೀವೇನೇ ಗೋಳಾಡಿದರೂ ಬೇಡಿದರೂ ಕಾಡಿದರೂ ನನ್ನ ಮನಸ್ಸು ಕರಗುವುದಿಲ್ಲ. ಭಾರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ವನವಾಸ, ಇದು ಶತಸಿದ್ಧ. ಅವಯವಗಳು ವಯೋಧರ್ಮವನ್ನು ಮರೆತು ಎಲ್ಲ ಬೇರುತ್ತಿದೆ. ಹಸ್ತವು ಶಸ್ತ್ರದ ಕಡೆಗೆ ನುಗ್ಗುತ್ತಿದೆ. ರಘುವಂಶದ ಕುಲಘಾತಕ್ಕೆ ಆದ ನಿನ್ನನ್ನ ಒಂದು ಕ್ಷಣವೂ ಈ ಭೂಮಿಯ ಮೇಲೆ ಇರಗೊಡಲಾರೆ. ಹಾಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯ ಪುಣ್ಯಶೀಲರೆಲ್ಲರಿಗೂ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ರಾಮಚಂದ್ರ. ಏನಿದು ಈ ದಿನ ಜನಕನ ರೀತಿಯೇ ಬೇರೆಯಾಗಿ ಕಾರಣವೇನಮ್ಮ? ನಿನ್ನ ತಂದೆಯವರು ಕೊಟ್ಟ ಮಾತನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಕ್ತಿ ಇದು ರಾಮಚಂದ್ರ. ಅಸಂಭವ. ಸೂರ್ಯ ವಂಶದ ಅರಸರು ಆಡಿದ ಮಾತಿ ತಪ್ಪುವರೇನಮ್ಮ? ಜನಕನು ಯಾವ ಅಭಿಷ್ಟವನ್ನು ಈಡೇರಿಸಲಾಗದೆ ಈ ರೀತಿ ವ್ಯಕ್ತಪಡುತ್ತಿರುವುದು ನೋಡ ತಿಳಿಸಲಾದ ತಾಯಿ. ಇದುವರೆಗೂ ತಂದೆ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆ. ನಿನಗೇಕೆ ಬಿಡು ರಾಮಚಂದ್ರ ಆ ವಿಚಾರ? ಅಮ್ಮ, ಇಂದು ನೀನು ನನ್ನ ಮೇಲೆ ಈ ರೀತಿ ಅನುಮಾನ ಪಟ್ಟವಳಲ್ಲ. ಹಿಂದೇಕೋ ಕಾಣಲಿಲ್ಲ. ಅಮ್ಮ, ಹಾಗಲ್ಲಮ್ಮ. ನಿನ್ನ ಮನದ ಅಭಿಷ್ಟವೇನು ಹೇಳು ತಾಯಿ. ಭಗವಾನ್ ಸೂರ್ಯ ದೇವರ ಆಣೆಯಾಗಿ ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಹಾಗಾದರೆ ಹೇಳಿದರು ರಾಮಚಂದ್ರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡಿದ್ದೇನೆ. ಏನೆಂಬುದಾಗಿ ತಾಯಿ? 1ನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರೋ ಪಟ್ಟಾಭಿಷೇಕ ನಿಲ್ಲಬೇಕು. ಆ ಪಟ್ಟಾಭಿಷೇಕ ನನ್ನ ಮಗ ಭರತನಿಗಾಗಬೇಕು. ಈ ಅಲ್ಪವಾದ ವಿಚಾರಕ್ಕೆ ಜನಕನು ಇಷ್ಟೊಂದು ವ್ಯಥಪಡಬೇಕು? ಅಮ್ಮ, ಭರತನಾರು ನಾನಾರು ಯಾರಾಡಿದರೆ ಏನಮ್ಮ ಈ ನೆಲವನ್ನ? ನಿಮ್ಮ ಶತಕೋಟಿ ರಾಯರಾಡಿದ ಈ ನೆಲವನ್ನ ಇಂದಿನವರಂತೆ ನಾವು ಮುಂದೆ ಬಿಟ್ಟು ಹೋಗಲೇಬೇಕು. ಆಗಲಮ್ಮ, ನಿನ್ನಿಚ್ಛೆಯಂತೆ ಭರತನಿಗೆ ಪಟ್ಟಾಭಿಷೇಕನಾಗಬೇಕು. ಇನ್ನು ನಿಮ್ಮ 2ನೇ ವರದ ಯಾವುದು ತಾಯಿ? ಇನ್ನು ನನ್ನ 2ನೇ ವರಕ್ಕೆ ನೀನು ಜಟಾವಲ್ಕಲ ಧಾರೆಯಾಗಿ ನಾನು ಮನೆಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು.
ಈ ಕೋಸಲ ಸಾಮ್ರಾಜ್ಯವನ್ನು ನಿರ್ವಹಿಸಲು ನಾನು ಅಶಕ್ತನೆಂತಲೂ ಇದಕ್ಕೆ ಭರತನೇ ಯೋಗ್ಯನೆಂತಲೂ ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆಯನ್ನು ಮಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಹಾಗಲ್ಲಮ್ಮ, ನಿನ್ನ ಮಾತಿನಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡುವೆ. ಈ ಜನನಿಗೂ ಜಾನಕಿಗೂ ತಿಳಿಸಿಕೊಡುತ್ತೇನೆ. ಅಮ್ಮ, ನಾನು ಬರುವ ತನಕ ಜನಕನ ಯೋಗ ಕ್ಷೇಮ ನನ್ನೇ ಹೊಂದಿದೆ ತಾಯಿ. ಈ ಜಲೋತ್ಸವ ಮಾಡ್ಬಿಟ್ಟು ಬಹಳ ಆನಂದ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಹಿರಿಯರಿಗೆ ನೋಡಿದ ತಕ್ಷಣ ಮಾಡಬೇಕು ನಮಸ್ಕಾರ, ಅದು ನಮ್ಮ ಸಂಸ್ಕಾರ. ಅದೇ ದಾರಿಯಲ್ಲಿ ಹೋದ್ರೆ ಒಂದು ಸಿಗುತ್ತೆ ಒಳ್ಳೆ ಪುರಸ್ಕಾರ. ಅಡ್ಡ ದಾರಿ ಹಿಡಿದ್ರೆ ಎಲ್ಲರೂ ಸೇರಿ ಮಾತಾಡೋ ತಿರಸ್ಕಾರ ಬಹಿಷ್ಕಾರ. ಆದ್ರಿಂದ ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬಾರದು ಅಂತ ತಮ್ಮಂತವರು ಹಿರಿಯವರು ಹೇಳಿದ್ದಾರೆ. ಅದರ ಮಾನವೀಯತೆ ಬಹಳ ದೊಡ್ಡದು. ಹೇಗೆ ಅಂದ್ರೆ ಪ್ರಪಂಚದಲ್ಲಿ ಮಾತೆಯಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಹೇಗೆ ಅಂದ್ರೆ ನಾವು ಜನ್ಮ ತಾಳಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನು ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ. ಅಂತಹ ತಾಯಿಯಂದರಿಗೆ ನಮ್ಮದೇ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂದ್ರೆ ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನೂ ಧಾರೆ ಇರಿದ್ದಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರ ಮೊದಲ ಕಲಾವಿದರು, ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ಶ್ರೀರಾಮಚಂದ್ರ ಪ್ರಭುಗಳು ವಶಿಷ್ಠ ಮಹಾಮುನಿಗಳು ಹೇಳಿಕೊಟ್ಟ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡೋದಕ್ಕೋಸ್ಕರ ಅವರಿಗೆ ಮರ್ಯಾದೆ ಪುರುಷೋತ್ತಮ ಎಂಬ ಬಿರುದು ಬಂದಿದೆ. ಅದರಲ್ಲೂ ವಿಶೇಷವಾಗಿ ಅವರು ಯೋಗಾಭ್ಯಾಸ ಮಾಡಿಕೊಂಡು ಬಂದಿದ್ದರಿಂದ ತಾಳ್ಮೆ, ಏಕಾಗ್ರತೆ, ಶ್ರದ್ಧೆ, ಭಯ, ಭಕ್ತಿ ಇವೆಲ್ಲವನ್ನು ಕೊಂದು ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪ್ರತಿರತಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಇವೆಲ್ಲವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ನಾವು ಕೂಡ ಜೀವನದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ಮಾಡಿದ ಹಾಗೆ ಯೋಗಾಭ್ಯಾಸ ಮಾಡಿಕೊಂಡು ಬಂದರೆ ಕೊನೆ ಪಕ್ಷ ನಮ್ಮ ತಂದೆ ತಾಯಿಗಳಿಗೆ ನಾವು ನೋಡಿಕೊಳ್ಳುವಷ್ಟು ನಮಗೆ ಏಕಾಗ್ರತೆ, ತಾಳ್ಮೆ ಸಿಗುತ್ತೆ. ಅವರು ಮಾಡಿದಂತಹ ಆಸನದಲ್ಲಿ ಒಂದೇ ಒಂದು ಆಸನವನ್ನು ತೋರಿಸಿ ಇಷ್ಟಪಡ್ತೀನಿ. ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ವೈದ್ಯರ ಬಳಿ ಹೋಗ್ಬಿಟ್ರೆ ಚುಚ್ಚುಮದ್ದು ಕೊಡ್ಬೇಕಾದ್ರೆ ಅವರು ನರ ಸಿಕ್ಕಿಲ್ಲ ಅಂತ ಹೊಡಿತಾರೆ, ಅವಾಗ ನರ ಮೇಲ್ ಬರುತ್ತೆ. ಹಾಗೆ ನಾವು ಅವಾಗ ಚಪ್ಪಾಳೆ ಹೊಡಿತಾ ಇದ್ರೆ ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಬಿಡುವುದು ಸಹ ಚಪ್ಪಾಳೆ ಶಬ್ದ ಬರ್ತಾ ಇದೆ. ಅಲ್ಲಿಂದ ಆನಂದ. ಎಂತಹ ಮಾನವ ಜನ್ಮ! ಮಾನವ ಜನ್ಮದಲ್ಲಿ 84 ಜೀವರಾಶಿಲಿ ಮಾನವ ಜನ್ಮ ಬಹಳ ಕೊನೆಯದು. ಅದ್ರ ವಿಶೇಷವಾಗಿ ಸೊಳ್ಳೆ ಮತ್ತೆ ನೊಣ ಇದೆಯಲ್ಲ, ಮನುಷ್ಯರಿಗೋಸ್ಕರ ಇದೆ. ಹೇಗೆ ಅಂದ್ರೆ ಹಗಲೊತ್ತಿನಲ್ಲಿ ನೊಣ ಹೊಡಿಬೇಕು, ರಾತ್ರಿ ಹೊತ್ತು ಸೊಳ್ಳೆ ಹೊಡಿಬೇಕು. ನೊಣ ಸೊಳ್ಳೆ ಹೊಡಿತಾ 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 ಚಪ್ಪಾಳೆ ಹೊಡಿಬೇಕಾಗುತ್ತೆ, ಆರೋಗ್ಯ ಕಾಪಾಡ್ಕೊಳ್ಬಹುದು. ಆದ್ರಿಂದ ನಮ್ಮ ಗುರುಗಳು ಹೇಳಿಕೊಟ್ಟ ಮನುಷ್ಯ ಹುಟ್ಟುವಾಗ ಉಸಿರುತ್ತೆ, ಹೆಸರುದಿಲ್ಲ. ಸಾಯ್ಬೇಕಾದ್ರೆ ಹೆಸರುತ್ತೆ, ಉಸಿರುದಿಲ್ಲ. ಎರಡು ನಡುವೆ ಜೀವನದಲ್ಲಿ ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು. ನಾವೆಲ್ಲ ಕೂತ್ಕೊಂಡು ವೀಕ್ಷಿಸ್ತಾ ಇದ್ದೀರಲ್ಲ, ಮಹತ್ತರವಾದ ಸಾಧನೆ. ನಿಮ್ಗೆಲ್ಲರೂ ಹೊಂದಿಸ್ತಾ ಗುರುಗಳು ಹೇಳಿದ ಹಾಗೆ ಗುರುಗಳು ಹೇಳಿಕೊಟ್ಟಾಗಿ ಪ್ರತಿಯೊಂದು ತಮ್ಮನ್ನು ಪ್ರಸ್ತುತಪಡಿಸ್ಬಿಟ್ಟಿದ್ದೀರಿ. ಸುಮ್ನಿರೋ ಗುರುಗಳೇ, ಈಗ ಬನ್ನಿ. ಏನದು ಅಂಗನವಾಡಿ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿರೋ? ಅಂಗನವಾಡಿ ಮಕ್ಕಳೆಲ್ಲ ಕಣೋ. ಅಂಗನವಾಡಿ ಮಕ್ಕಳಲ್ಲಿ ಮತ್ತೆ ನನ್ನ ಮಕ್ಕಳು ನಿಮ್ಮಲ್ಲೇ? ಅಯ್ಯೋ, ಧರ್ಮ. ಎಲ್ಲ ಅಂಗನವಾಡಿ ಮಕ್ಕಳು ಅನ್ಕೊಂಡ್ಬಿಟ್ಟು.
ಅಲ್ವಪ್ಪ. ಎಷ್ಟು ಜನ ಇದ್ದಾರೆ? ಬರೀ 11. ಬರೀ 11. ಅದು ಏನಾಯ್ತು ಗೊತ್ತೇನು? ಹೇಗೆ? ಮುಂದೆ ಬನ್ನಿ. ಹಾ. ಏನಾಯ್ತು ಅಂದ್ರೆ ಹಾ. ನಿಮ್ಮನ್ನು ಎಗದು ಬಿತ್ತು. ಸುಮ್ಮನೆ ಇರ, ತರ್ತೀನಿ ಹೋಗ್ರೋ ಮನೆಗೆ. ಅವ್ರ ಕಡೆ ಚಿಂತೆ ಬೇಡಿ, ಈ ಕಡೆ ತಗೊಳ್ಳಿ ಚಿಂತೆ. ಏನಾಗಿದೆ ಗೊತ್ತೇನು? ಹೇಳಿ ಹೇಳಿ. ಮದುವೆ ವಯಸ್ಸಲ್ಲಿ ನಮ್ಮಮ್ಮ ಹಾ. ನೋಡು, ಪ್ರಾಯದಲ್ಲಿ ಮದುವೆ ಮಾಡ್ಕೋಬೇಕು. ನಾನು ಶಿವನ್ ಪಾದ ಸೇರ್ಕೊತೀನಿ ಅಂತ ಹೇಳಿ 22ನೇ ವಯಸ್ಸಿಗೆ ಮದುವೆ ಮಾಡಬೇಕು. 22 ವಯಸ್ಸಿಗೆ ಮದುವೆ? ಆಮೇಲೆ ಯಾರು? ನಮ್ಮ ಅಕ್ಕನ ಮಗಳನ್ನ ತಂದು ಮದುವೆ ಮಾಡಿ. ನಾನು ಪ್ರಯತ್ನ ಮಾಡಿದೆ, ಕಷ್ಟಪಟ್ಟೆ, ಎಲ್ಲಾ ದೇವ್ರಿಗೂ ಕೈ ಮುಗಿದೆ. 4 ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ ಕಣ. ಅಯ್ಯೋ ಪಾಪ. ಆಮೇಲೆ ಏನ್ ಮಾಡಿದ್ರಿ? ಆವಾಗ ನಮ್ಮಮ್ಮ ಹೇಳಿದ್ದು, ವಂಶ ಬೆಳಿಬೇಕಲ್ವೇನು, ಬ್ಯಾಡ್ವಪ್ಪ, ಅವಳಿಗೆ ಮಕ್ಕಳಾಗಲ್ಲ, ಒಂದ್ ಕೆಲಸ ಮಾಡು, ನಮ್ಮ ಅಣ್ಣನ ಮಗಳು ಮದುವೆ ಮಾಡ್ಕೊಳ್ಳೋ. ಅಣ್ಣನ ಮಗಳಿಗೆ ಅಣ್ಣನ ಮಗ ಮಾಡ್ಕೊಂಡ್ಬಿಟ್ರಿ? ಇನ್ನೇನು ಮಕ್ಕಳೇ ಆಗ್ಲಿಲ್ವಲ್ಲ ಅಂತ ಮದುವೆ ಮಾಡ್ಕೊಂಡೆ. ಆಮೇಲೆ ಏನಾಯ್ತು? ಮದುವೆ ಮಾಡ್ಕೊಂಡಾದ ಮೇಲೆ 9 ತಿಂಗಳಿಗೆ 2ನೇಳಿಗೆ ಒಂದು ಮಗು ಆಗಿದೆ. ಆಶ್ಚರ್ಯ. ಆಮೇಲೆ ಸರಿ. ಆಮೇಲೆ ಆಮೇಲೆ ನನ್ನ ಹಿರಿ ಹೆಡ್ತಿ ತಿರಿಯಕ್ಕೆ ಶುರುವಾದ. ಆಮೇಲೆ ಇರ್ಲಿ ಕಣೆ, ನಿನ್ಗೂ ಆಯ್ತವೆ ಅಂತ ಹೇಳಿ ಅವಳಿಗೆ 6 ತಿಂಗಳು ಬಿಟ್ಟು ಅವಳಿಗೂ ಒಂದು ಮಗು ಆಗೋದೆ. ಇವಳಿಗೂ ಒಂದಾಯ್ತು, ಅವಳಿಗೂ ಒಂದಾಯ್ತು. ಈಗ ಏನಾಗಿದೆ ಅಂದ್ರೆ ಇಬ್ರಾಳು ಪಂಚ ಬಿಟ್ಟಿದ್ದಾರೆ. ಇವಳೊಂದಿರ್ತಾಳೆ, ಹಾಗಂತ 11 ಜನ ಮಕ್ಕಳು. ತಾವು ಬೇಜಾರು ಪಡ್ಕೊಳ್ಬೇಡಿ, ನಮ್ಮಲ್ಲಿ ಮಠಗಳು ಬಹಳ ಇದೆ. ಎಲ್ಲ ಕರ್ಕೊಂಡು ಒಬ್ಬೊಬ್ರು ಒಂದು ಮಠಕ್ಕೆ ಬಿಟ್ಬಿಟ್ರೆ ತಾವು ಅಲ್ಲಿ ಹೋದಾಗ ಅವಾಗ ನಿಮ್ಮ ಮಕ್ಕಳು ಗೊತ್ತಾಗ್ಬಿಡುತ್ತೆ. ಅಲ್ಲಿ ಬಿಟ್ಬಿಡಿ. ಅಲ್ವೋ, ಈಗಲೇ ಆ ಮಕ್ಕಳಿಗೆ ನಿಮ್ಮ ಹೆಸರೇನು ಅಂತ ಕೇಳ್ಕೊಂಡು ನಾನು ಹೆಸರು ಕರೆಯೋಕೆ ಹೋಗಿದೆ ಕಣ. ಹೌದು. ಆ ಮಠ ನೋಡಲಿ, ಹೋಗ್ರು ಹಾಳಾಗವೇ, ಹೋಗ್ರು. ಅದಿರ್ಲಿ, ವಿಚಾರ ಏನು ಅಂತ ಹೇಳಿದ್ರೆ, ತಾವು ಹೇಳಿಕೊಟ್ಟ ಹಾಗೆ ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಎಲ್ಲವನ್ನೂ ಪ್ರಸ್ತುತಪಡಿಸ್ಬಿಟ್ಟಿದ್ದೀವಿ. ಎಲ್ಲರೂ ಮಾಡಿದಾರ ಇವರೆಲ್ಲ ತೋರ್ಸ್ಕೊಟ್ರ? ಏಯ್, ಬರೀ ತೋರ್ಸಿದ್ರೆ ಸಾಲದು ಕಣೋ, ಜನಗಳಿಗೆ ಹೇಳ್ಬೇಕು. ನೋಡಿ, ಆರೋಗ್ಯ ಭಾಗ್ಯವನ್ನ ಕಾಪಾಡ್ಕೋಬೇಕು ಅಂತಂದ್ರೆ ನನ್ನಂಗೆ ಯೋಗ ಮಾಡಬೇಕು, ನಿಮ್ಮಂಗೆ ಯೋಗ ಅಂತ ಹೇಳ್ಬೇಕು. ಅದಿರ್ಲಿ, ಬಹಳ ವೇಗವಾಗಿ ಅದು ಬೇರೆ ಇದೆಯೋ? ಏನದು? ನಶೆ ಕಣೋ. ಅದಿರ್ಲಿ, ಆಮೇಲೆ ತಾವು ವೇಗವಾಗಿ ಬರ್ತಾ ವಿಚಾರ ಏನು ಅಂತ ಹೇಳ್ಬಿಟ್ರೆ ವಿಚಾರ ಇಷ್ಟೇ ಕಣೋ. ನೋಡು, ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಹೌದೇ? ಸಂತೋಷ. ಅದಕ್ಕೋಸ್ಕರವಾಗಿ ಸೀತಾಮಾತೆಯವರು ಇವತ್ತು ತುಳಸಿ ಪೂಜೆ ಇಟ್ಕೊಂಡಿದ್ದಾರೆ. ನಮ್ಮಂತ ಬ್ರಾಹ್ಮಣೋತ್ತರಿಗೆ ಪುಷ್ಕಳವಾದ ಊಟ, ದಾನ ಧರ್ಮ ಎಲ್ಲ ಕೊಡ್ತಾ ಇದ್ದಾರೆ. ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹೋಗೋಣ ಅಂತ ಹೇಳಿ ಆಗ್ಬೋದೇನೋ? ಹೋಗ್ಬೋದು. ಹೋಗ್ಬಿಟ್ರೆ ವೇಳೆ ಆಗ್ಬಿಟ್ಟು ಭೋಜನ ಖಾಲಿ ಆಗಿ ತುಂಬಾ ಜನ ಇದ್ದಾರೆ. ಭೋಜನ ಖಾಲಿ ಆಗ್ಬಿಟ್ಟು ಕಷ್ಟ. ನೋಡ್ರೆ ಒಂದಕ್ಕೆ ಗುರುಗಳೇ, ಒಂದೇ ಒಂದು ಅನುಮಾನ ಕೇಳ್ಬಿಡ್ತೀನಿ. ಅನುಮಾನ? ಹೌದು. ನಾನು ಯಾವ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಪುರೋಹಿತರಿಗೆ ಬರಮಾಡಿ ಅಂತ ಹೇಳಿದ್ರು. ಪುರೋಹಿತರಿಗೆ ಯಾಕೆ ಬರಮಾಡ್ತಾರೆ ನನ್ನ ಪ್ರಶ್ನೆ. ಪುರೋಹಿತರನ್ನ ಯಾಕೆ ಬರಮಾಡ್ತಾರೆ ಅಂದ್ರೆ, ಪುರಕ್ಕೆ ಹಿತವನ್ನು ಬಯಸುವವನು ಪುರೋಹಿತ. ಪುರದ ಹಿತವನ್ನು ಬಯಸುವವನು ಪುರೋಹಿತ. ಎಂಥ ಮಾತು ಹೇಳ್ಬಿಟ್ಟು. ಇನ್ನೊಂದು ಅನುಮಾನ, ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರೆ. ಇವರೆಲ್ಲರೂ ಭೋಜನ ಮಾಡಲ್ವೇ? ಹಾಗೆ ನಾನು ಭೋಜನ ಮಾಡಿ. ಯಾಕೆ ಬ್ರಾಹ್ಮಣ ಭೋಜನ? ಬ್ರಾಹ್ಮಣ ಭೋಜನ ಪ್ರಿಯ ನಿಜ, ಭೋಜನ ಪ್ರಿಯ ನಿಜ, ಆದರೆ ಅದು ತಪ್ಪು. ಬ್ರಾಹ್ಮಣ ಬಹು ಜನಪ್ರಿಯ. ಬ್ರಾಹ್ಮಣ ಬಹು ಜನಪ್ರಿಯ ಯಾಕೆ ಅಂತೀಯ? ನೋಡು,
ಒಬ್ಬ ಮನುಷ್ಯ ಹುಟ್ಟಿದಾಗ ಬಂದು ಜಾತಕ ಕೇಳೋದು ಯಾರನ್ನು? ಬ್ರಾಹ್ಮಣ. ಊಟಕ್ಕೆ ಹೆಸರಿಡೋದು ಯಾರನ್ನು? ಬ್ರಾಹ್ಮಣ. ಅವ್ರ ನಮ್ಮ ಎಲ್ಲ ಎಲ್ಲರೂ ಬ್ರಾಹ್ಮಣರೇ. ಅವನು ಸತ್ತಾಗ ಎಲ್ಲರಿಗೂ ಬ್ರಾಹ್ಮಣರು ಬಿಡಿ. ತಿಥಿ ಮಾಡಿ ಬೇಡ ಆಗ್ಬಿಡ್ತು ಅದೆಲ್ಲ. ಒಂದೊಂದಾಗಿ ತಗೊಳ್ಳೋದು ಬೇಡ. ಮದುವೆ ಮಾಡ್ಲಿಕ್ಕೆ ಆಯ್ತು, ಒಂದೇ ಪ್ರಶ್ನೆ ಕೇಳ್ಬಿಡ್ತೇನೆ. ಮನೆಗೆ ಪ್ರಸ್ತುತ ಬಿಡೋಕು ನಮ್ಮನ್ನೇ ಸರಿಯಾಗಿ ಕೇಳ್ತಾರೋ. ಆದ್ದರಿಂದ ಬ್ರಾಹ್ಮಣ ಬಹು ಜನಪ್ರಿಯ, ಆದರೆ ಭೋಜನ ಪ್ರಿಯ. ಹೌದು. ಆಯ್ತು, ಗುರುವ ಹೇಳ್ಕೊಟ್ಟಿದ್ರು ನಾಮ ಯಾವ್ದು ಹಾಕಿದ್ರೆ ನಾನು ನೋಡಿ ಒಂಟಿ ನಾಮ ಹಾಕಿದೆ ಸರಿ ಆಗಿಲ್ಲ, ಅಡ್ಡ ನಾಮ ಹಾಕಿದೆ ಸರಿ ಆಗಿಲ್ಲ, ಮೂರು ನಾಮ ಹಾಕಿದೆ ಬದಲಾವಣೆಯನ್ನು ಹಾಕ್ಬಹುದು ಅಂತ. ಅದಕ್ಕೆ ಹೇಳಿ ಜನ ಎಲ್ಲ ನೋಡ್ಬಿಟ್ಟು ಬಹಳ ಖುಷಿ ಪಡ್ತಾರ ಅನ್ಸುತ್ತೆ. ಅದಕ್ಕೆ ಹೇಳಿದ್ರು ಯಾವ ನಾಮವನ್ನು ಹಾಕಿಕೋ, ರಾಮನಾಮವನ್ನು ತಪ್ಪಿಸಿ ನಾಮವನ್ನು ಹಾಕಿಕೋ ಅಂತ ಹೇಳಿದ್ರು. ಯಾವುದೇ ನಾಮ ಹಾಕಿದ್ರು ರಾಮನಾಮವನ್ನ ಆಡುತ್ತಾ ಆಡುತ್ತಾ ನಾಮ ಹಾಕೊಂಡ್ರೆ ಹೌದು, ಎಲ್ಲ ಭಗವಂತನು ಬೇಯಿಸ್ತಾನೆ. ನೋಡೋಣ. ಅದಿರ್ಲಿ, ಬೇಳೆ ಬೇಡ ಆಗ್ಬಿಟ್ಟು. ಹೌದು ಹೌದಲ್ವೇ? ಬರೋಣ ಇಲ್ಲಪ್ಪ. ನೋಡಿಯೋ ತಾವು ಮುಂದೆ ನೋಡಿಯೋ. Shubha
ಜಗಜ್ಜನ್ಮಾಂತರಕಾರಿ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಐಶ್ವರ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡಿ ತಾಯಿ ಕಾಪಾಡಿ. ಈ ದಿವಸ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವ. ಇಂತಹ ಹರ್ಷವಾದ ವಾರ್ತೆ ಈ ಸುಸಂದರ್ಭದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿದೆ. ಇದು ಜಾನಕಿಯು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾದಳು. ಆದರೆ ಈಗ ನನ್ನ ಹೊರಗಿರುವ ಈ ಅಮಂಗಳ ವಾರ್ತೆಯನ್ನು ನಾನು ಹೇಗೆ ತಿಳಿಸಬೇಕು? ಸೀತಾ ಸೀತಾ ಭುವನ ಬಲಿತ
ಹೇಳಲಿ ಸೀತೆ.
ಮಾತೆಯವರು ತಂದೆಯವರಿಗೆ ಮಾಡಿದ ಸಾಹಸಕ್ಕೆ ಮೆಚ್ಚಿ ಹೇಳುವ ಮರಗಳನ್ನು ಹೀಗೆ ಕೇಳಿಕೊಂಡಿದ್ದಾರೆ. ಮೊದಲನೇ ಮರಕ್ಕೆ ನನಗೆ ನಿಶ್ಚಿತವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕಿತ್ತು. ಇನ್ನು ಎರಡನೆಯ ಮರಕ್ಕೆ ನಾನು ಜಟಾವತ್ತಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೋಗಿ ಅತ್ತೆ ಮಾವುದ ಸೇವೆಯನ್ನು ಮಾಡಿಕೊಂಡು ಅಥವಾ ತಂದೆ ಮನೆಯಲ್ಲಾದರೂ 14 ವರ್ಷ ವನವಾಸವನ್ನು ಬಹುಬೇಗ ಮುಗಿಸಿಕೊಂಡು ಬಂದಿರುತ್ತೇನೆ. ಅದು ಚಂದ್ರನಿಲ್ಲದ ಗಗನದ ದೇವರಿಲ್ಲದ ಗುಡಿಯಂತೆ ನೀವಿಲ್ಲದಿರುವ ಈ ಅಯೋಧ್ಯೆಯಲ್ಲಿ ಅರಕ್ಷಣವೂ ನಾನು ಜೀವಿಸಿರಲ್ಲ. ಆದ್ದರಿಂದ ಪ್ರಾಣೇಶ್ವರ, ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ. ಬೇಡ, ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಖಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುವುದನ್ನ ಈ ನನ್ನ ಕಣ್ಣಿಂದ ನೋಡಲು ಸಾಧ್ಯವಿಲ್ಲ. 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಟ್ಟಿಕೊಳ್ಳುತ್ತೇನೆ. ನನ್ನನ್ನು ಹೇಳ್ಕೊಡು ಸೀತಾ. ಸ್ವಾಮಿ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ
ಸದಾ ಕಾಲವೂ ನಾನು ನಿಮ್ಮನ್ನೇ ಆಶ್ರಯಿಸಿಕೊಂಡು ಬದುಕುವೆನು. ಅದು ಅಲ್ಲದೆ ಆ ಕಾಡಿನಲ್ಲಿ ಎಂತಹ ಕಷ್ಟಗಳು ಬಂದರೂ ನಾನು ನಿಮ್ಮನ್ನೇ ಅನುಸರಿಸಿಕೊಂಡು ಹೋಗುತ್ತೇನೆ ವಿನಃ ನಿಮ್ಮನ್ನಗಲಿ ನಾನು ಜೀವಿಸಿರಲಾರೆ. ಹಾಗೊಂದು ವೇಳೆ ನೀವೇನಾದ್ರೂ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಸೀತಾ, ಶಾಂತಳಾಗು. ಇಡೀ ಚಿಂತೆಯಾಗಲಿ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೋಗುವ. ಹಾಗೆ.